ಏ ಗೌರಿ, ಚಾ ತಗೊಂಬರ ಸ್ವಲ್ಪ. ಹಾಂ ಸೊಸಕದಂತ ಹೇಳ್ರಿ ತಂದೆ ತಗೋರಿ. ಟಿಫನ್ ಏನು ಮಾಡಕತ್ತೀಯ? ಟಿಫನ್ಗೆ ಇಡ್ಲಿಗೆ ಹಾಕಿದ್ದೆ. ಸಾಂಬಾರು ಎಲ್ಲ ಆಗೈತೆ ಕುದಿಯಾಕತ್ತೈತಿ. ಇದಕ್ಕೆ ಇಡ್ಲಿ ಹಾಕ್ಬೇಕು. ಕಾಯಿ ಹೊಡ್ದೇ ಸ್ವಲ್ಪ ಕೊಬ್ಬರಿ ಹೆಚ್ಕೊಡ್ರಿ, ಮತ್ತಿಲ್ಲಾಂದ್ರೆ ನಿಮಗೆ ಹೋಗೋಕೆ ಟೈಮ್ ಆಕತಿ. ಮತ್ತು ಚಟ್ನಿ ಇಲ್ಲ ಅಂದ್ರೆ ಇಡ್ಲಿ ಸಾಂಬಾರು ತಿನ್ನಂಗೆ ಆಗಂಗಿಲ್ಲ. ಕಾಯಿ ಹೊಡ್ದೇನಿ ಕೊಬ್ಬರಿ ಒಂದು ಹೆಚ್ಕೊಟ್ಬಿಡ್ರಿ. ಸರಿ ತಗೊಂಬ. ಅಮ್ಮೂನಿ ಎದ್ದಿಲ್ಲ ಏನು? ಇಲ್ರಿ ನೀ ಎದ್ದಿಲ್ಲ ಮಕ್ಕಂಡ. ತಗೊಳ್ದು ಕೊಬ್ಬರಿ ಒಂದು ಹೆಚ್ಕೊಟ್ಬಿಡ್ರಿ, ಮಿಕ್ಸಿಗೆ ಹಾಕ್ಬಿಡ್ತಾನೆ. ಮತ್ತು ಕರೆಂಟಿಂದ ಹೇಳಕ್ಕೆ ಬರಂಗಿಲ್ಲ, ಯಾವಾಗ ಹೋಗೋತೇನ. ಚಟ್ನಿ ಒಂದು ಹಾಕ್ಬಿಟ್ಟು ಮುಗಿತೈತಿ. ಇಡ್ಲಿಗೇನ ಒಂದು 10 ನಿಮಿಷ ಬಿಟ್ಟು ಹಾಕಿದ್ರೆ ನಡೀತೈತಿ. ತಗೊಂಬ. ನಾನು ಕೊಬ್ಬರಿ ಹೆಚ್ಕೊಟ್ಟು ಜಕ್ಕಕ್ಕೂ ಬರ್ಬೇಕು. ನೀರಿಟ್ಟಂತ ತಗೋರೆಲ್ಲ ಕಾಯಕತ್ತು. ಅಷ್ಟು ಹೆಚ್ಬೇಕು ಇದನ್ನ? ಸಣ್ಣ ಅದಾವು, 2 ಹೆಚ್ಬಿಡ್ರಿ. ಗೌರಿ ಗೌರಿ, ಹೆಚ್ಚೆ ನೋಡ್ ಕೊಬ್ಬರಿ. ಹಾಂ ಬಂದೆ ತಡ್ರಿ. ಸರಿ ನೀರು ಕದವು, ನಿಮ್ಮ ನೀರು ಹಾಕ್ತಾನೆ ಅಷ್ಟೊತ್ತಿಗೆ. ಅಲ್ಲೇ ರೂಮ್ನಾಗ ಟೇಬಲ್ ಮ್ಯಾಗದ ನೋಡ್ರಿ ಬಟ್ಟೆ ಇಟ್ಟೆ ನೀವು. ಸರಿ ಸ್ವಲ್ಪ ಬೇಗ ಟಿಫನ್ ಮಾಡು, ಇವತ್ತೊಂದು 10 ನಿಮಿಷ ಬೇಗ ಹೋಗ್ತೀನಿ. ಸರಿ ತಗೋರಿ. ಇಡ್ಲಿಗೆ ಹಾಕ್ತೀನಿ, ಚಟ್ನಿಗೆ ಒಂದು ಮಿಕ್ಸಿಗೆ ಒಂದು ಹಾಕ್ಬಿಟ್ರೆ ಚಟ್ನಿನ ಹಾಕದೆ, ಸಾಂಬಾರೆಲ್ಲ ಆಗೈತಿ. ಚಟ್ನಿ ಒಂದು ಹಾಕ್ಬಿಡ್ತೀನಿ. ಯಾಕೆ ಕರೆಂಟ್ ಬೆಳಗ್ಗಿಂದ ಹೋಗೋದು ಬರೋದು ಮಾಡಕತ್ತೈತಿ, ಮತ್ತು ನಮಗೆ ಬೇಕಾದ ಟೈಮ್ಗೆ ಕರೆಂಟ್ ಹೋಗೋದು. ಏನಮ್ಮ ಅಮೂಲ್ಯ, ಹೀಗೆ ಎದ್ದ್ಯಾ? ಅಪ್ಪಾಜಿ ಈಗೆದ್ದೆ. ಹೋಗು, ಮುಖ ತಗೊಂಬೋಗು. ಮುಖ ತಗೊಂಬಂದಾನೆ ಅಪ್ಪಾಜಿ ನನ್ನೆಲ್ಲ. ತಗೋರಿ ಇಡ್ಲಿ ತಿನ್ರಿ. ಏನೋ ಇಷ್ಟಕ್ಕೊಂದು ತಗೊಂಬಂದ್ಬಿಟ್ಟಿಯಲ್ಲ, ಒಂದೆರಡು ತಕ್ಕ. ಅಯ್ಯ ಸಣ್ಣ ಹೋಗಿ ತಗೋರಿ, ಅದಕ್ಕಾಗಿ ಒಂದು 2 ಹೆಚ್ಚಿನ ಹಾಕಿ ಬಂದಾನೆ. ಏನಾಗಲ್ಲ ತಿನ್ರಿ. ಮಮ್ಮಿ ನನಗೆ ಇಡ್ಲಿ ಕುತ್ಕೋಗಲ್ಲಿ ಹಾಕ್ಯಂಬರ್ತಾನೆ. ಅಪ್ಪಾಜಿಗೆ ಎಷ್ಟು ಹಾಕ್ಯಂಬದಿ, ನನಗೂ ಹಂಗೆ ಹಾಕ್ಯಂಬ, ಅಷ್ಟು ಹಾಕ್ಯಂಬ. ಅಪ್ಪಾಜಿ ಸಾಯಂಕಾಲ ಬರೋಕ ನಾ ಚಾಕ್ಲೇಟು ಜ್ಯೂಸ್ ತಗೊಂಬ. ಸರಿ ಅಮ್ಮ, ತರ್ತಂತ. ತಗೋ, ನಿನ್ಗೆ ಎಷ್ಟು ಬೇಕು ಅಷ್ಟು ತಿನ್ನು. ಅದ್ರಾಗ ಬಿಡೋಸ್ಕಾಗಿದ್ದು ನಾನು ಆಮೇಲೆ ತಿಂತಾನಂತ ಅದ್ರಾಗ. ರೀ ಮೊಸರು ತರಲ್ಲ ನಿಮಗೆ? ಇಲ್ಲ ಬಿಡು, ಬೇಡ. ಅಪ್ಪಾಜಿ ಆಟ ಆಡೋಣ ಬಾ. ಅಯ್ಯೋ ಇಲ್ಲಮ್ಮ, ನನಗೆ ಕೆಲ್ಸಕ್ಕೆ ಹೋಗಿ ಟೈಮ್ ಆಕತಿ. ನಿಮ್ಮ ಮಮ್ಮಿ ಇರ್ತಾರೆ ನೋಡಿ ಮನ್ಯಾಗ, ನಿಮ್ಮ ಮಮ್ಮಿ ನೀನು ಆಟ ಆಡ್ಕಿರಿ. ನಾನು ಬೇಕಿತ್ತು ಸಾಯಂಕಾಲ ಬಂದು ಬರ್ತಾನಲ್ಲ, ಅವಾಗ ಆಟ ಆಡೋಣಂತೆ. ಮಮ್ಮಿ ಬರ್ತಿಲ್ಲ ನೀನು ಆಟ ಆಡೋಕೆ ನನ್ನ ಜೊತೆಗೆ? ಯವ್ವ ನಾನು ಕೆಲ್ಸಗಳದವು, ಕೆಲಸ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ಸ್ವಲ್ಪ ಆಮೇಲೆ ನೋಡ್ತೇನೆ. ಈಗ ಆಟ ಆಡಕ್ಕೆ ಬೇಡ ಅಂತ ಕುಂದ್ರಬೇಡ ಅಷ್ಟ. ನಾನೆಲ್ಲ ಫ್ರೀ ಆದಾಗ ನಾನು ಬರ್ತೇನೆ. ಸರಿ ಗೌರಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನೆ ತಗ. ಏನಾದರೂ ತರ್ಬೇಕಾ? ಸಂತಿಗಿಂತಿ ಕಿರಾಣಿ ಸಾಮಾನು ಏನಾದರೂ ಇದ್ರೆ ಫೋನ್ ಮಾಡಿ ಹೇಳು, ಬರೋಕ್ಕಾರ ತಗೊಂಬಂದ್ಬಿಡ್ತೇನೆ. ಕಿರಾಣಿ ಸಾಮಾನು ಸಂತಿ ಏನಿಲ್ಲ ತರದೇನು. ಸರಿ ತಗ, ನಾನು ಹಂಗಾದ್ರೆ ಹೋಗಿ ಬರ್ತೇನೆ. ಯಪ್ಪ ದೇವ್ರೆ, ಹೆಂಗ ನನ್ನ ಗಂಡ ಈಗ ಅದಾರಲ್ಲ, ಹಿಂಗ ಇದ್ರೆ ಚೆನ್ನಾಗ. ಸರಿ ತಗೊಳಮ್ಮ, ನಂದು ಇನ್ನೊಂದೊಬ್ಬ ಇಡ್ಲಿ ಹಾಕೋದೈತಿ, ಹಾಕಿ ಬಂದ್ಬಿಡ್ತಾನಂತ. ಮಧ್ಯಾಹ್ನಕ್ಕೂ ಅದನ್ನ ತಿಂದ್ರೆ ಆಯ್ತು. ನಿಮ್ಮ ಅಪ್ಪ ಮಧ್ಯಾಹ್ನ ಬರಂಗಿಲ್ಲ. ನಾನು ಬಟ್ಟೆ ಒಗ್ದಾಕ್ತೇನೆ, ಆಮೇಲೆ ಬೇಕಿದ್ರೆ ಆಟ ಆಡೋಣಂತೆ. ನಿನಗೂ ನೀರಿಟ್ಟೇನು ಜಳಕ? ನೀರು ಹಾಕ್ತೇನೆ, ಜಳಕ ಮಾಡಿಬಿಡು ನೀನೇನು. ಮಮ್ಮಿ ಹಾಕು. ಅಮ್ಮು ಅವನ ಬಾಲ್ ಆಟ ಆಡಿದ್ಮ್ಯಾಗ ಬ್ಯಾಟು ಬಾಲು ಎಲ್ಲ ತೆಗ್ದಿಡು, ಅಲ್ಲೇ ಬಿಟ್ಟು ಬರಬೇಡ, ಮನೆಯೆಲ್ಲ ಹರಡಂಗ. ಮಮ್ಮಿ ಬಾಳ ಪೂಜೆ ಒಳಗೆ ಅಲ್ಲೇ ನಮ್ಮ ರೂಮ್ನಾಗ ಕೂತ್ಕೊಳ್ಳೋಣ ಅಂತಿದ್ದೆ. ಅಲ್ಲಷ್ಟು ಬೆಳಕಾಗಂಗಿಲ್ಲ ಬಿಡ, ಕತ್ಲಾದಂಗೆ ಆಕತೆ. ಅದ್ರಲ್ಲಿ ಸ್ವಲ್ಪ ಮಳೆ ಮಾಡಾಗಿತ್ತಲ್ಲ, ಒಂದು ಕಿಟಕಿ ಇರತ್ತೆ, ಅಷ್ಟು ಬೆಳಕಾಗಂಗಿಲ್ಲ. ಇಲ್ಲಾದ್ರೆ 2 ಕಡೆಯಿಂದ ಬೆಳಕು ಬರ್ತೈತಿ. ನಿಮ್ಮ ಅಪ್ಪಾಜಿಯವ್ರು ಬರ್ತಾರೇನಾ? ಇಲ್ಲ ಬಂದರು ಅವ್ರೇನು ಇಷ್ಟೊತ್ನಾಗೇನು ಮಧ್ಯಾಹ್ನ ಮಕ್ಕಳಂಗಿಲ್ಲ ಏನಿಲ್ಲ. ಕುಂತ್ರಲ್ಲೇ ಹಾಲ್ನೇ ಕುಂದಿರ್ತಾರೆ, ಅದಕ್ಕೆ ಇಲ್ಲೇ ಕರ್ಕೊಂಬಂದೆ ನಿನ್ನ. ತಗೋರಮ್ಮ ಸರ್ಬತ್ ಮಾಡಿ ನೋಡು. ಅಯ್ಯೋ ಆಂಟಿ, ಅದನ್ನೆಲ್ಲ ಯಾಕೆ ಮಾಡಕ್ಕೆ ಹೋಗಿದ್ರಿ? ಈಗಿರೋ ಟಿಫನ್ ಮಾಡಿ ಬಂದಿದ್ದೆ. ಅಯ್ಯೋ ಬಿಸಿಲು ಐತೆ ತಗೊಳಮ್ಮ, ಏನಾಗಲ್ಲ, ಸ್ವಲ್ಪ ತಣ್ಣಗೆ ಹಾಕತ್ತೀರಿ. ನೋಡು ನಮ್ಮ ಮಮ್ಮಿ ಎಷ್ಟೈತಿ, ನಾನು ಒಬ್ಬಕ್ಕೆ ಹೋಗಿ ಅಂತ ಕುಂತಾಗ ಆದ್ರೆ ಏನಾರು ನೀರು ತಂದು ಅಂತಂದ್ರೆ ಬೈಕೆ ಅಂತ ತಂದು ಕೊಡ್ತಾಳ. ಈಗ ನೋಡು ಈಕಿ ಬಂದಾಳ ಅಂದ್ರೆ ಸರ್ಬತ್ ಮಾಡ್ಕೊಂಬಂದ. ಭಾರಿ ಇದಿ ಮಮ್ಮಿ ನೀನು. ಅಯ್ಯ ಯಾಕೆ ನಿನಗೆ ನೀನು ಮಾಡ್ಕೊಟ್ಟಿದ್ರೇನು? ನಾನು ಹಂಗೆ ಅಂದ್ಬಿಡ. ತಗೊಳ ಪೂಜೆ, ನೀವು ಕುಡೀರಿ ಆಂಟಿ. ಇಲ್ಲವ ನಿಮ್ಮ ಮಕ್ಕಳು ಬಂದ್ರೆ ಅವ್ರಿಗೂ ಮಾಡೇನಿ, ನಾ ಕುಡಿತ ತಗ, ನೀವು ಕುಡೀರಿ. ಇನ್ನು ಸ್ವಲ್ಪ ತರಲೇನಿ ಇನ್ನೊಂದು ಗ್ಲಾಸ್ನಾಗ? ಅಯ್ಯೋ ಬ್ಯಾಡ ಆಂಟಿ, ನನಗಂತ ಇಷ್ಟು ಕುಡಿಯೋತ್ತಿಗೆ ಸಾಕಾಕತಿ. ಬೇಕಿದ್ದಕ್ಕೆ ಬೇಕೇ ನೋಡಿ ಕೇಳ್ರಿ. ನನಗೂ ಬ್ಯಾಡ ಮಮ್ಮಿ, ಸಾಕು. ಪಾಪ ಆಂಟಿ ಸುಮ್ಮನೆ ತೊಂದರೆ ಕೊಟ್ಟಂಗೆ ಆತು ನೋಡಿ. ನಾನು ಇಲ್ಲಿ ಓದ್ಕೊಳಕ್ಕೆ ಅಯ್ಯ ಜಾಸ್ತಿ ಬಿಡೋಕೆ ಬೇಡ. ಏನಂಗ ಜ್ಯೂಸ್ ಮಾಡ್ಕೊಟ್ಟದ್ಕೆ ಏನಾಗೈತೆ ನಂಗೆ ಅಂತ ಹೇಳ್ತು. ಜ್ಯೂಸ್ ಅಂತ ನೋಡಿ, ಸರ್ಬತ್ ಮಾಡ್ಕೊಟ್ಟದ್ಕೆ ಏನಾಗಲ್ಲ, ಕುಡಿ. ಯಾವುದೋ ಫೋನ್ ಬರಕತ್ತೈತಿ. ಯಾರಲ್ಲ ಪೂಜೆ? ನಿಮ್ಮ ಅಣ್ಣ? ಹೌದಾ, ಸರಿ ಆ ಕಡೆ ಹೋಗಿ ಮಾತಾಡ್ಬಾ. ಹಲೋ. ಊಟ ಇನ್ನೂ ಇಲ್ಲ, ಮಾಡಬೇಕು. ಇಲ್ಲಿ ರಮ್ಯರ ಮನೆಗೆ ಬಂದಿದ್ದೆ ಓದ್ಕೊಳಕ್ಕೆ. ಇಲ್ಲ ಆಮೇಲೆ ಮಾಡ್ತೀನಿ. ಯವ್ವ ಮಾತಾಡೋಕೆ ಅಷ್ಟು ಯಾಕೆ ಮುಜುಗರ ಪಡ್ಕಂತಿ? ಹೋಗು ಆ ಕಡೆ ಎತ್ತಲ್ದಾಗ ಹೋಗಿ ಮಾತಾಡೋಗು. ನಾನೇನೇನು ಬರೋಂಗಿಲ್ಲ, ಕೇಳಿಸ್ಕೊಳಂಗಿಲ್ಲ. ಮುಖ ಏನು ನೋಡ್ತೀಯ ಹೋಗಿ. ಹಲೋ. ಇರಿ ಒಂದು ನಿಮಿಷ ಬಂದೆ ಹೊರಗೆ.
ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದು ಬಿಸ್ನೆಸ್ ಇಟ್ಟಿದ್ದೇವೆ ಟ್ರಾನ್ಸಾಕ್ಷನ್ ಮೇಂಟೆನೆನ್ಸ್ ಆಫ್ ಬ್ಯಾಂಕ್. ಎಲ್ಲೋದ್ಲು ಪೂಜಾ? ಅಯ್ಯ ಅಣ್ಣ ಫೋನ್ ಮಾಡಿತ್ತು ಅದಕ್ಕೆ ಮಾತಾಡ್ತಾನಂದು ಓದ್ಲಲ್ಲಿ ಇಟ್ಲ್ದಾಗರ. ಹೌದೇನು? ಮತ್ತೆ ಆಕೆ ಒಕ್ಕನಂದ್ರೆ ಹಂಗೆ ಇದು ಮಾಡಬೇಡ, ಅಡುಗೆ ಮಾಡಾಕ್ತೇನೆ ಪಾಪ. ಆಕೆ ನಮ್ಮ ಮನೆಗೇನಾಗಲ್ಲ, ಬರೋಂಗಿಲ್ಲ. ಊರಿಗೆ ಬರೋದು ಅಪರೂಪಕ್ಕೆ ಬೆಂಗಳೂರಿಗೆ ಹೋದ್ರೆ ಚಪಾತಿ ಬೇಳೆ ಪಲ್ಯ ಆಮೇಲೆ ಜೀರಾ ರೈಸ್ ಮಾಡೀನಿ, ಊಟ ಮಾಡಿ ಹೋಗ್ಬಿಡ್ತಾ. ಸ್ವಲ್ಪ ಶಾವಿಗೆ ಪಾಯಸ ಮಾಡ್ತೇನೆ, ಊಟ ಮಾಡಿ ಹೋಗ್ಬಿಡ್ತಾ. ಹೌದು, ಎಷ್ಟೆಲ್ಲ ಮಾಡ್ತೀವಿ? ಇಷ್ಟೆಲ್ಲ ಯಾವಾಗ ಮಾಡಕತ್ತೀವ? ಹೇಳಿದ್ರೆ ಬರ್ತಿದ್ನಲ್ಲ. ನೀನು ಅಲ್ಲಿಗೆ ಮಾಡಕ್ಕೆ ಬಂದ್ರೆ ಪಾಪ ಇಲ್ಲಿ ಕೊಬ್ಬರಿಗೆ ಕುತ್ಕೊಂಡು ಓದ್ಕೊಂತಾಳೆ ಏನು? ಮತ್ತೆ ಹಿಂಗೇನ ಮಾಡಾಕ್ತಾವ ಅಂದ್ರೆ ಇಲ್ಲಿ ಬಿಡಂಟೆ ಬೇಡ ಬೇಡ ಅಂತ ಮತ್ತೆ ಹೋಗೇ ಬಿಡ್ತಾಳೆ, ಇರಂಗೆ ಇಲ್ಲ. ಅದಕ್ಕೆ ಏನಿಲ್ಲ, ಈಗ ಇಟ್ಟು ಕಲ್ಸೇನಿ, ಬೇಳೆ ಪಲ್ಯನೆಲ್ಲ ಆಗೈತೆ, ಚಪಾತಿ ಉದ್ದೋದೊಂದೇ ಇರೋದು, ಪಾಯಸನ ಈಗ ಕುದಿಯೋಕೆ ಇಟ್ಟು ಬಂದೇನೆ, ಶಾವಿಗೆನ ಆಗ್ಬಿಡ್ತೈತಿ. ಅದನ್ನ ಹೇಳಕ್ಕಂತ ಬಂದೆ ನಾನು, ಮತ್ತೆ ಓದ್ಗಿದ್ದಾಳ ಅಂತಂದು. ಇಲ್ಲಿ ತಗ ನಾನು ಹೇಳ್ತಾನಂತೆ. ಮತ್ತು ನಾನೇನು ಮಾಡೋದು ಬೇಡ ಹೆಲ್ಪು? ಇಲ್ಲಿ ತಗೊಳ, ಏನಿಲ್ಲ ಎಲ್ಲ ಆಗೈತಲ್ಲ. ಅನ್ನಕ್ಕೂ ಇಟ್ಟನ್ನಿ, ಜೀರಾ ರೈಸ್ ಆಗೈತೆ, ಚಪಾತಿ ಉದ್ಕೊಳ್ಳೋದು ಅಷ್ಟೇ ಇರೋದು. ಸರಿ ತಗ. ದೇರ್ ಇಸ್ 3 types ಆಫ್ ಅಕೌಂಟ್: ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಡೆಬಿಟ್ ತೆಗೆಸೋರು, ಕ್ರೆಡಿಟ್ ತೆಗಿಯೋರು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್, ಕ್ರೆಡಿಟ್ ಆಲ್ ಅಲ್ಲ, ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್. ಏನಂದ್ರವ ನಮ್ಮಣ್ಣ? ಏನಿಲ್ಲ, ಎಕ್ಸಾಮ್ ಯಾವಾಗ ಮುಗಿತಾವು, ಯಾವಾಗ ಬರೋದು ಕರ್ಕೊಂಡು ಹೋಗಕ್ಕ? ನನಗಂತೂ ಬೇಜಾರಾಗ್ಬಿಟ್ಟೈತಿ ನೀನು ಇಲ್ದಂಗೆ. ಯಾವಾಗ ಬರ್ತೀನಿ ಅಂತ ಕೇಳಾಕತ್ತಿದ್ರು. ಓಹೋ ಭಾರಿ. ನಾಳೆ ಲಾಸ್ಟ್ ಎಕ್ಸಾಮಲ್ಲಿ ಇರೋದು, ಅದಕ್ಕೆ ನಾಳೆ ಎಕ್ಸಾಮ್ ಆದ್ರೆ ನಾಳೆ ಒಂದು ದಿನ ಇರ್ತೀನಿ, ಇನ್ನೊಂದು 2 ದಿನ ಬಿಟ್ಟು ಬಂದುಬಿಡ್ರಿ ಅಂದೆ. ಹೌದಾ? ಹಂಗಾದ್ರೆ ಇನ್ನೊಂದು 2-3 ದಿನ ಅಷ್ಟೇ ಇರೋದು ನೀನು ಇಲ್ಲಿ? ಹೌದು, ನನ್ನ ಮದ್ವೆ ಇನ್ನೊಂದು 20 ದಿನ ಏನು ಉಳಿತೈತಿ. ಬರ್ಬೇಕು ನೋಡಿ ನನ್ನ ಮದ್ವೆಗೆ. ಮತ್ತೆ ಮಿಸ್ ಮಾಡಿದ್ದು ನಾನು ಇನ್ನು ಮಾತಾಡ್ಸೋದೇ ಇಲ್ಲ ಅಷ್ಟೇ. ಅಯ್ಯೋ ಇಲ್ಲ, ನಾನು ಯಾಕೆ ಬಿಡಲಿ, ಬರ್ತಾನೆ ತಗೋ. ಸರಿ ತಗ, ನಾನು ಭಾಳ ತಂದು ಮನೆಗೆ ಹೋಗ್ತೀನಿ. ಓಹೋ, ಮನೆಗೇನು ಹೋಗಂಗಿಲ್ಲ, ಅಡುಗೆ ಎಲ್ಲ ಮಮ್ಮಿ ಇಲ್ಲೇ ಆಗ್ತೈತಿ, ಇಲ್ಲೇ ಊಟ ಮಾಡಿ ಹೋಗುವಂತೆ. ಅಯ್ಯೋ ಅದೆಲ್ಲ ಯಾಕೆ, ಬ್ಯಾ ಬಿಡು, ಅಲ್ಲೇ ಮನೆಗೆ ಹೋಗಿ ಬರ್ತಾನಂತೆ. ಹಂಗೇನಾಗಲ್ಲಮ್ಮ, ಮಮ್ಮಿ ಈಗಿನ ಬಂದು ಹೇಳೋಗ್ಯಾರ. ಏನೋ ಶಾವಿಗೆ ಪಾಯಸ, ಆಮೇಲೆ ಚಪಾತಿ ಬೇಳೆ ಪಲ್ಯ, ಜೀರಾ ರೈಸು ಏನೋ ಮಾಡಾಕತ್ತಾರ. ಹಂಗೆ ಹೋಗಿದ್ದಾಳು, ಮತ್ತು ಹೋಗ್ಬೇಡ ಅನ್ನು, ಊಟ ಮಾಡಿ ಹೋಗ್ಕಳ ಅಂತಂದು ಅಂದರು. ಹೌದಾ? ಸರಿ ತಗವ. ಪಾಪ ಆಂಟಿ ಸುಮ್ಮನೆ ವಜ್ಜೆ ಮಾಡ್ಕೊಂತಾರೆ ನೋಡಿ. ಹಂಗೇನಿಲ್ಲ ತಗ, ಅವ್ರಿಗೂ ಖುಷಿ. ನೀನು ಆವಾಗ ಬರೋಂಗಿಲ್ಲಲ್ಲ, ಯಾವಾಗಾದ್ರೂ ಒಂದ್ಸರಿ ಬರ್ತಿರ್ತೀಯಾ, ಊಟ ಮಾಡೋದು ಅವ್ರಿಗೂ ಖುಷಿ ಆಗುತ್ತೆ ಅಷ್ಟೆ. ಸರಿ, ಬೇಕಿದ್ರೆ ಆಮೇಲೆ ಬೇಕಿದ್ರೆ ಸಾಯಂಕಾಲ ಮನೆಗೆ ಹೋಗಿ ಹೋಗ್ತೀವಂತೆ. ಈಗೆಲ್ಲ ಆಗೈತೆ ಅಂತ ಅಂದರು. ಶಾವಿಗೆ ಪಾಯಸ ಒಂದು ಮಾಡಬೇಕು, ಚಪಾತಿ ಒಂದು ಬೇಯಿಸ್ಬೇಕು ಅಂದ್ರೆ ಬಾ, ಆಗಿರ್ತೈತೆ, ಹೋಗೋಣಂತೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.